ಜೆಡಿಎಸ್ನಲ್ಲಿ ಅತಂತ್ರವಾಯ್ತ ಜಿಟಿಡಿ ಕುಟುಂಬ ಮತ್ತೊಬ್ಬ ಒಕ್ಕಲಿಗ ನಾಯಕ ತೆರೆಮರೆಗೆ ಸರಿದ್ರ ಅನ್ನುವಂತ ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಮೂಡ್ತಾ ಇದೆ ಅಂತ ಅಂದ್ರೆ ಈಗಾಗಲೇ ಜಿಟಿ ದೇವೇಗೌಡರ ರಾಜಕೀಯ ನಡವಳಿಕೆಗಳು, ರಾಜಕೀಯ ಬೆಳವಣಿಗೆಗಳು ಸಾಕಷ್ಟು ಪ್ರಶ್ನೆಯನ್ನ ಹುಟ್ಟಿ ಹಾಕ್ತಾ ಇದೆ. ಮತ್ತೊಬ್ಬ ಒಕ್ಕಲಿಗ ನಾಯಕ ತೆರೆಮರೆಗೆ ಸರಿದ್ರ ಅಂತ ಮಗನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ಶಾಸಕ ಜಿಟಿ ದೇವೇಗೌಡ. ತಾಯಿಗೆ ಪ್ರಶಸ್ತಿ ನೀಡುವ ಕಾರ್ಯಕ್ರಮದಲ್ಲೂ ಪುತ್ರ ಇಲ್ಲ, ಪತ್ನಿ ಸನ್ಮಾನ ಕಾರ್ಯಕ್ರಮದಲ್ಲೂ ಶಾಸಕ ಜಿಟಿಡಿ ಕಣ್ಣೀರನ್ನ ಹಾಕಿದ. ಮಗ ಶಾಸಕ ಹರೀಶ್ ಗೌಡ ನೆನೆದು ಜೆಡಿಎಸ್ ಶಾಸಕ ಭಾವುಕ. ಮೈಸೂರಿನ ಕೆಎಸ್ಒಯು ಭವನದಲ್ಲಿ ನಡೆದಂತ ಕಾರ್ಯಕ್ರಮ ಕಣ್ಣೀರು ಹಾಕಿದ್ದಾರೆ ಜಿಟಿ ದೇವೇಗೌಡರು. ಜಿಟಿಡಿ ಪತ್ನಿ ಲಲಿತಾ ದೇವೇಗೌಡಗೆ ಸಹಕಾರ ಸೇವಾ ರತ್ನ ಪ್ರಶಸ್ತಿ. ಅಭಿಮಾನಿಗಳಿಂದ ಜಿಟಿಡಿ ಪತ್ನಿಗೆ ಅಭಿನಂದನಾ ಸಮಾರಂಭ. ಈ ಸಮಾರಂಭದಲ್ಲಿ ಭಾಷಣಕ್ಕೆ ನಿಂತ ಕೂಡಲೇ ಗಳಗಳನೆ ಕಣ್ಣೀರಿಟ್ಟ ಜಿಟಿ ದೇವೇಗೌಡ. ಪುತ್ರ ಶಾಸಕ ಹರೀಶ್ ಗೌಡ ಹೊರತುಪಡಿಸಿ ಕುಟುಂಬದ ಸದಸ್ಯರು ಭಾಗಿಯಾಗಿದ್ರು. ಸಹಕಾರ ಕ್ಷೇತ್ರದಲ್ಲಿ ತಾವು ಬೆಳೆದು ಬಂದ ಹಾದಿ ನೆನೆದ ಜಿಟಿ ದೇವೇಗೌಡ. 2 ವರ್ಷಗಳಿಂದ ತಂದೆಯಿಂದ ದೂರವಾಗಿ ಪ್ರತ್ಯೇಕವಾಗಿರುವಂತಹ ಹರೀಶ್ ಗೌಡ ತಾಯಿಯ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಪುತ್ರ ಇಲ್ಲ ಎಂಬ ನೋವಿನಲ್ಲಿ ಕಣ್ಣೀರನ್ನ ಇಟ್ಟಿದ್ದಾರೆ ಜಿಟಿ. ನಿರ್ಮಲಾನಂದ ಶ್ರೀ, ಅಶ್ವಿನಿ ಪುನೀತ್, ರಾಜ್ಕುಮಾರ್ ಸೇರಿ ಹಲವರು ಭಾಗಿಯಾಗಿದ್ರು ಈ ಸಮಾರಂಭದಲ್ಲಿ. ಇಡೀ ಕುಟುಂಬ ಇದೆ, ಕುಟುಂಬ ಸದಸ್ಯರಿದ್ದಾರೆ, ಬಟ್ ಅಲ್ಲಿ ಮಗ ಇಲ್ಲ ಅನ್ನುವಂತ ಕಾರಣಕ್ಕೆ ಭಾಷಣ ಮಾಡ್ತಾ ಇದ್ದಂತ ವೇಳೆಯಲ್ಲಿ ನೆನೆದು ಕಣ್ಣೀರನ್ನ ಇಟ್ಟಿದ್ದಾರೆ ಜಿಟಿ ದೇವೇಗೌಡರು. ನಿರ್ಮಲಾನಂದ ನಿರ್ಮಲಾನಂದ ಜಿಟಿ ದೇವೇಗೌಡರು ಭಾಷಣವನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕಣ್ಣೀರಿಡ್ತಾರೆ. ಯಾವ ಕಾರಣಕ್ಕೆ ಮಗನನ್ನ ನೆನೆದು ಕಣ್ಣೀರನ್ನ ಇಟ್ಟಿರುವಂಥದ್ದು? ರಾಜಕೀಯದಲ್ಲಿ ಆದಂಥ ಮನಸ್ತಾಪಗಳು, ವೈಮನಸ್ಸುಗಳು, ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಮಗನ ನಿಲುವು ಒಂದು ಕಡೆ, ಜಿಟಿ ದೇವೇಗೌಡರ ನಿಲುವು ಮತ್ತೊಂದು ಕಡೆ. ಈಗಾಗಲೇ ನಾವು ಏನು ಜೆಡಿಎಸ್ ಒಂದು ಸಮಾವೇಶವನ್ನ ಮಾಡುತ್ತೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ, ಅಲ್ಲಿ ಕೂಡ ಗಮನಿಸಿದ್ವಿ. ಹರೀಶ್ ಗೌಡರನ್ನ ಮುನ್ನೆಲೆಗೆ ಇಟ್ಕೊಂಡು ಜೆಡಿಎಸ್ ಸಮಾವೇಶವನ್ನ ಮಾಡುತ್ತೆ. ಅಲ್ಲಿ ಜಿಟಿ ದೇವೇಗೌಡರು ಬರ್ತಾರೋ ಇಲ್ವೋ, ಇದರಲ್ಲೂ ಕೂಡ ಈ ಸಮಾವೇಶದಲ್ಲಾದರೂ ಭಾಗಿಯಾಗ್ತಾರಾ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಎದುರಾಗಿತ್ತು. ಬಟ್ ಅದನ್ನೆಲ್ಲ ಗಮನಿಸಿ ನೋಡಿದಾಗ ಜಿಟಿ ದೇವೇಗೌಡರು ಆಗಮನ ಇರಲ್ಲ. ಬಟ್ ಹರೀಶ್ ಗೌಡ ಮುನ್ನೆಲೆಗೆ ಇಟ್ಕೊಂಡು ಜೆಡಿಎಸ್ ಸಮಾವೇಶವನ್ನ ಮಾಡುತ್ತೆ. ರಾಜಕೀಯವಾಗಿ ಬಂದಂಥ ಈಗಿನ ಡೆವಲಪ್ಮೆಂಟ್ಗಳು, ಬೆಳವಣಿಗೆಗಳು ಅಲ್ಲಿ ತಂದೆ ಮತ್ತು ಮಗನ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನು ಹುಟ್ಟಿ ಹಾಕಿದೆ, ಬಿರುಕನ್ನು ಹುಟ್ಟಿ ಹಾಕಿದೆ. ಸೊ ಹೀಗಾಗಿ ಸಮಾರಂಭ ನಡೀತಾ ಇದೆ, ತಾಯಿಗೆ ಒಂದು ಪ್ರಶಸ್ತಿ ಸಮಾರಂಭ ನಡೀತಾ ಇದೆ. ಇದರಲ್ಲಿ ಇಡೀ ಕುಟುಂಬಸ್ಥರಿದ್ದಾರೆ, ಬಟ್ ಮಗ ಇಲ್ಲ, ಹರೀಶ್ ಗೌಡ ಇಲ್ಲ ಅನ್ನುವಂಥ ಆ ನೋವು ಆ ಕಣ್ಣೀರಿನ ಮುಖಾಂತರ ಅಲ್ಲಿ ಜಿಟಿ ದೇವೇಗೌಡರಿಗೆ ಕಾಣಿಸಿರುವಂಥದ್ದು. ನೋಡಿ, ಎಷ್ಟೇ ಗಟ್ಟಿಯಾಗಿದ್ದೀವಿ, ಎಷ್ಟೇ ರಾಜಕೀಯವಾಗಿ ನಾವು ಬಲಿಷ್ಠರು ಅಥವಾ ನಾವು ಯಾವುದೇ ರೀತಿಯಾಗಿ ತುಂಬ ಶಕ್ತಿಶಾಲಿ ಅಂತ ನಾವು ಹೇಳಿದರೂ ಕೂಡ ಈ ಬಾಂಧವ್ಯದ ವಿಚಾರದಲ್ಲಿ ಭಾವುಕ ಆಗುವಂಥದ್ದು ಸಾಮಾನ್ಯ. ಹಾಗಾಗಿ ತಂದೆ ಮಗನ ಮಧ್ಯೆ ಇದ್ದಂಥ ಬಿರುಕುಗಳು ಇವತ್ತು ಜಿಟಿ ದೇವೇಗೌಡರಿಗೆ ಕಣ್ಣೀರನ್ನು ತರಿಸಿದೆ.